ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ದರ್ಶನ್ ಖುದ್ದು ಹಾಜರಿಯನ್ನ ಕೋರಿದ್ದ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಖುದ್ದು ಹಾಜರಿ ಬೇಡಿಕೆಯನ್ನ ಸದ್ಯ ನ್ಯಾಯಾಲಯವೇ ತಳ್ಳಿ ಹಾಕಿದೆ. ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿರುವಂತದ್ದು. ದರ್ಶನ್ ಖುದ್ದು ಹಾಜರಿ ಕೋರಿದ್ದ ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಅಂದ್ರೆ ಇಷ್ಟು ದಿನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರು ಕೋರ್ಟ್ಗೆ ಹಾಜರಾಗ್ತಾ ಇದ್ರು. ಈಗ ದರ್ಶನ್ ಅವರು ನಮಗೆ ಖುದ್ದು ಹಾಜರಿ ಬೇಕು, ನೀವು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾಡೋದು ಕೆಲವೊಂದ್ಸಲ ಕೇಳಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ನಮಗೆ ಅಂತ ಹೇಳಿ ವಾಪಸ್ ಅರ್ಜಿಯನ್ನ ಹಾಕಿರ್ತಾರೆ. ಆದ್ರೆ ಈಗ ಆ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಖುದ್ದು ಹಾಜರಿ ಬೇಡಿಕೆಯನ್ನ ನ್ಯಾಯಾಲಯವೇ ತಳ್ಳಿ ಹಾಕಿದೆ. ಸದ್ಯ ದರ್ಶನ್ ಅರ್ಜಿಗೆ ಬ್ರೇಕ್ ಹಾಕಿದ್ದು, ವಿಡಿಯೋ ಹಾಜರಿಗೆ ಓಕೆ ಅಂದಿದೆ ಕೋರ್ಟ್. ವಕೀಲರ ಜೊತೆಗೆ ಸೀಕ್ರೆಟ್ ಟಾಕ್ಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ನೀವು ನಿಮ್ಮ ಲಾಯರ್ ಜೊತೆಗೆ ಸೀಕ್ರೆಟ್ ಆಗಿ ಮಾತಾಡ್ಕೋಬಹುದು, ಅದಕ್ಕೆ ನಾವು ಅನುವು ಮಾಡ್ಕೊಡ್ತೀವಿ, ಆದ್ರೆ ಖುದ್ದು ಹಾಜರಿ ಬೇಡ ಅಂತ ಹೇಳ್ಬಿಟ್ಟು ಆ ಒಂದು ಅರ್ಜಿಯನ್ನ ವಜಾಗೊಳಿಸಿದೆ. ಆರೋಪಿಗಳ ಹಕ್ಕು ಕಾಪಾಡಿದೆ ಕೋರ್ಟ್, ಅರ್ಜಿ ಮಾತ್ರ ವಜಾಗೊಳಿಸಿದೆ. ಯಾಕಂತಂದ್ರೆ ದರ್ಶನ್ ಅವರು ನೇರವಾಗಿ ಈ ಹಾಜರಾಗೋದ್ರಿಂದ ಇಲ್ಲಿ ಏನಾಗ್ತಾ ಇದೆ, ಅಲ್ಲಿ ಸೆಷನ್ಸ್ ಗಳು ನಡೀತಾ ಇರುತ್ತೆ, ಮತ್ತೊಂದು ಕಡೆಗೆ ಬೇರೆ ಬೇರೆ ರೀತಿಯಾದಂತಹ ಕೇಸ್ಗಳು ಇರುತ್ತೆ. ಬಹಳ ವರ್ಷಗಳಿಂದ ಎಷ್ಟೋ ಜನ ಅವರ ಕೇಸ್ ಸಾಲ್ವ್ ಆಗ್ಲಿ ಅಂತ ಹೇಳ್ಬಿಟ್ಟು ಅಲ್ದಾಡ್ತಾ ಇರ್ತಾರೆ, ಕೋರ್ಟ್ ಕೇಸು ಮನೆ ಅಂತ ಹೇಳ್ಬಿಟ್ಟು. ಇಂಥ ಸಂದರ್ಭದಲ್ಲಿ ದರ್ಶನ್ ಅವರು ಒಂದೇ ಕೇಸನ್ನ ನಾವು ಎತ್ತಿಡ್ಕೊಂಡು ಅವರನ್ನ ನೇರ ಹಾಜರಿಗೆ ಏನಾದ್ರೂ ನಾವು ಒತ್ತು ಕೊಟ್ವಿ ಅಂತ ಅಂದ್ರೆ ಅಲ್ಲಿ ಬೇರೆ ಬೇರೆ ರೀತಿಯಾಗಿ ಅವರ ಫ್ಯಾನ್ಸ್ ಗಳು ಕಿರ್ಚಾಡೋದು, ಚೀರಾಡೋದು, ಅವ್ರನ್ನ ಮುತ್ತಿಗೆ ಹಾಕೋದು, ಈ ರೀತಿಯೆಲ್ಲ ಮಾಡೋದ್ರಿಂದ ಸೆಷನ್ಸ್ ತೊಂದರೆ ಆಗುತ್ತೆ, ಬೇರೆ ಬೇರೆ ಕೇಸ್ಗಳಿಗೆ ತೊಂದರೆ ಆಗುತ್ತೆ. ಈ ಮಾದರಿಯಲ್ಲಿ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮಾತ್ರ ಓಕೆ ಹೇಳೋಣ, ಖುದ್ದು ಹಾಜರಿ ಬೇಡ ಅಂತ ಹೇಳಿ ಸದ್ಯ ಅರ್ಜಿಯನ್ನ ಈಗ ವಜಾಗೊಳಿಸಿರುವಂತದ್ದು. ಮತ್ತೊಂದು ಕಡೆಗೆ ಸಾಕ್ಷ್ಯ ವಿಚಾರಣೆ ವೇಳೆ ವಕೀಲರ ಸಂಪರ್ಕಕ್ಕೆ ಅವಕಾಶ ಕೊಟ್ಟಿದೆ. ಈಗ ಈ ಕೇಸ್ನ ಮತ್ತೆ ಸಾಕ್ಷಿ ವಿಚಾರಣೆ ಮಾಡಬೇಕು ಅಂತಂದ್ರೆ ವಕೀಲರು ನಿಮ್ಮನ್ನ ನೇರವಾಗಿ ಸಂಪರ್ಕ ಮಾಡಬಹುದು. ಆ ಸಂದರ್ಭದಲ್ಲಿ ನೀವು ಖುದ್ದು ನೇರ ವಕೀಲರ ಜೊತೆಗೆ ಮಾತಾಡಬಹುದು. ಇದಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳಿರುವಂತದ್ದು. ಹಾಗಾಗಿ ವಿಚಾರಣೆಗೆ ಮೊದಲು ಕೂಡ ಮಾತಾಡಿ, ವಿಚಾರಣೆ ಆದ್ಮೇಲೂ ಕೂಡ ಮಾತಾಡಿ. ಸೊ ವಕೀಲರ ಜೊತೆಗೆ ಮುಕ್ತ ಮಾತುಕತೆ ಇರಲಿ, ಆದ್ರೆ ಖುದ್ದು ಹಾಜರಿ ಬೇಡ ಅಂತ ಹೇಳ್ಬಿಟ್ಟು ಕಟ್ ಆಫ್ ಮಾಡಿದೆ ಕೋರ್ಟ್. ಇರುವಂತಹ ಸಮಸ್ಯೆ ಒಂದೇ, ದರ್ಶನ್ಗೆ ಹೇಳಿ ಕೇಳಿ ಲಕ್ಷಾಂತರ ಜನ ಫ್ಯಾನ್ ಬೇಸ್ ಇರೋದ್ರಿಂದ ಅವರು ಇಲ್ಲಿ ಖುದ್ದು ಹಾಜರಿಗೆ ಕೋರ್ಟ್ಗೆ ಬರ್ತಾರೆ ಅಂತ ಅಂದ್ರೆ ಅವತ್ತು ಅವರ ಫ್ಯಾನ್ಸ್ ಗಳು ಸಿಕ್ಕಾಪಟ್ಟೆ ಜಮಾಯಿಸಿರ್ತಾರೆ. ಸೊ ಈಗ ಕೇಸ್ ನಡೆಯೋದು ದರ್ಶನ್ ಒಬ್ಬರಿಗೆ ಅಲ್ವಲ್ಲ, ಬೇರೆ ಬೇರೆ ರೀತಿಯಾಗಿ ಬಹಳಷ್ಟು ನೂರಾರು ಜನ ಅವತ್ತು ಕೇಸನ್ನ ಇಟ್ಕೊಂಡಿರ್ತಾರೆ, ಲಾಯರ್ಸ್ ಗಳು ಕೂಡ ಓಡಾಡ್ತಾ ಇರ್ತಾರೆ, ಸಾಕ್ಷಿಗಳು ಎಲ್ಲ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಜೈಕಾರ ಹಾಕೊಂಡು ಅಡ್ಡ ಹಾಕೋದ್ರಿಂದ ಬೇರೆ ವಿಚಾರಣೆಗೆ ಅಡೆತಡೆ ಉಂಟಾಗುತ್ತೆ. ಈಗ ಮತ್ತೊಂದ್ ಕಡೆಗೆ ಸೆಷನ್ ಬೇರೆ ಸ್ಟಾರ್ಟ್ ಆಗಿದೆ, ಅದಕ್ಕೂ ಅನಾನುಕೂಲತೆ ಉಂಟಾಗುತ್ತೆ. ಮತ್ತೆ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಂತಂದ್ರೆ ಅವರ ಫ್ಯಾನ್ಸ್ ಅವರ ಜೀಪ್ ಅನ್ನು ಫಾಲೋ ಮಾಡೋದು ಕೂಡ ಆಗುತ್ತೆ. ಹಾಗಾಗಿ ಇಂಥ ಒಂದು ವಿಚಾರಕ್ಕೆ ನಾವು ಆದ್ಯತೆ ಮಾಡ್ಕೊಡೋದು ಬೇಡ. ವಿಡಿಯೋ ಕಾನ್ಫರೆನ್ಸ್ಗೆ ನಾವು ಒಂದು ಮುಖಾಂತರನೇ ಅವರನ್ನ ಮಾತಾಡ್ಸೋದು ಇಟ್ಕೊಳ್ಳೋಣ. ಆದ್ರೆ ವಕೀಲರು ಅವರನ್ನ ನೇರವಾಗಿ ಮಾತಾಡ್ಸ್ಕೊಳ್ಳಿ, ವಿಚಾರಣೆ ಮುಂಚೆ ಮಾತಾಡ್ಸ್ಕೊಳ್ಳಿ, ನಂತರದಲ್ಲಿ ಮಾತಾಡ್ಸ್ಕೊಳ್ಳಿ, ಸಾಕ್ಷ್ಯ ವಿಚಾರಣೆ ಏನು ಅನುಕೂಲ ಬೇಕೋ ಅದಕ್ಕೆ ನಾವು ಓಕೆ ಅಂತೀವಿ. ಆದ್ರೆ ಖುದ್ದು ಹಾಜರಿ ಮಾತ್ರ ಸದ್ಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಈ ದರ್ಶನ್ ಅವರು ಇದಕ್ಕೆ ವಾಪಸ್ ಅರ್ಜಿ ಹಾಕ್ತಾರೆ. ಯಾಕೆ ಖುದ್ದು ಹಾಜರಿಯನ್ನ ನೀವು ಕೊಡ್ತಾ ಇಲ್ಲ, ವಿಡಿಯೋ ಕಾನ್ಫರೆನ್ಸ್ ನಮಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ನೀವು ಹಾಗಾಗಿ ದಯವಿಟ್ಟು ಖುದ್ದು ಹಾಜರಿಗೆ ನಮಗೆ ಅನುಕೂಲ ಕೊಡಿ ಅಂದಾಗ ಆ ಅರ್ಜಿಯನ್ನ ವಜಾಗೊಳಿಸಿದೆ. ನಿಮ್ಗೆ ಏನ್ ಸಮಸ್ಯೆ, ಕೇಳೋದ್ ಸಮಸ್ಯೆ ಅಲ್ವಾ, ಅದಕ್ಕೆ ನಾವು ನಮ್ಮ ಕಡೆಯಿಂದ ಯಾವ ರೀತಿಯಾದಂತಹ ಒಂದು ಸರಿ ಮಾಡ್ಕೊಡ್ಬೇಕು ಆ ಒಂದು ವಿಚಾರಣೆಗೆ, ಅದಕ್ಕೆ ನಾವು ಅನುಕೂಲ ಮಾಡ್ಕೊಡ್ತೀವಿ. ಸದ್ಯದ ಪರಿಸ್ಥಿತಿಗೆ ಖುದ್ದು ಹಾಜರಿ ಬೇಡ ಅಂತ ಹೇಳಿ ಸದ್ಯ ಕೋರ್ಟ್ ಈಗ ಅವರ ಅರ್ಜಿಯನ್ನು ಕೂಡ ತಳ್ಳಿ ಹಾಕಿದೆ.